ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಗೆ ಕೆಲವೇ ದಿನಗಳ ಕಾಲ ಅವಕಾಶ ಮಾತ್ರ. ಹೌದು, ಅರ್ಜಿ ಸಲ್ಲಿಸ್ಲಿಕ್ಕೆ ನಿಮಗೆ ಕಂಟಿನ್ಯೂ ಆಗಿ ನಿಮಗೆ ಅವಕಾಶ ಮಾಡಿಕೊಡ್ತಾರಂದ್ರೆ ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ಎಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗುಳಿತಾರೋ ಅಷ್ಟು ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಸೊ ಅದಕ್ಕಾಗಿ ಹೊಸದಾಗಿ ಅರ್ಜಿಯನ್ನ ಕರೆದಿದ್ದಾರೆ. ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳು ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ಹೋಗಿ ಕೊಟ್ಟು ಬಂದಿದ್ದಾರೆ. ಇನ್ನು ನೀವು ಅನ್ಕೊಂಡಿರುವ ಅಂತಹ ಒಂದು ಮಾಹಿತಿ ಏನಪ್ಪಾ ಅಂದ್ರೆ, ನಿಮ್ಮ ಮುಂದೆ ಒಂದು ಪಿಸಿ ಇಡ್ತಾರೆ, ಅದರ ಮುಖಾಂತರ ನಿಮಗೆ ಅರ್ಜಿಯನ್ನ ಸಲ್ಲಿಸಿ ಕೊಡ್ತಾರೆ ಅಂತ ನೀವು ಅನ್ಕೊಂಡಿದ್ರಿ. ಆದ್ರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಿಮ್ಮಲ್ಲಿ ಇರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಅದನ್ನ ಮೊದಲು ಸೇಫ್ ಆಗಿ ಇಟ್ಕೊಳ್ತಾರೆ. ತದನಂತರ ಅದರ ಬಗ್ಗೆ ಪರಿಶೀಲನೆ ನಡೀತದೆ ಅಂತೆ. ಈಗ ಮೊದಲು ನೀವು ಕೊಟ್ಟ ತಕ್ಷಣ ಅಪ್ಲಿಕೇಶನ್ ಹಾಕಿ ಕೊಟ್ಟಿದ್ರು ಮೊದಲ ಬಾರಿಗೆ, ಅವಾಗ ಅರ್ಜಿ ಸಲ್ಲಿಸಿದ್ರಿ ಮೊದಲನೇ ಬಾರಿಗೆ. ಆ ಸಂದರ್ಭದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ಸಂಖ್ಯೆ ಮುಖ್ಯವಾಗಿ ಆಕ್ಟಿವ್ ಇರಬೇಕು. ಹೌದು, ಅದು ಆಕ್ಟಿವ್ ಇದ್ರೆ ಮಾತ್ರ ನಿಮ್ದು ಅರ್ಜಿ ಸಲ್ಲಿಸ್ತಾ ಇತ್ತು. ಅದಕ್ಕೆ OTP ಕೂಡ ಬರ್ತಾ ಇತ್ತು. ಮತ್ತು ಬ್ಯಾಂಕ್ ಖಾತೆಯು ಕೂಡ ಆಕ್ಟಿವ್ ಇರಬೇಕು. ನೀವು ಬರೀ ಟ್ರಾನ್ಸಾಕ್ಷನ್ ಮಾಡಿಸದೆ ಯಾವಾಗ್ಲೂ ಒಂದು ಸಾರಿ ಟ್ರಾನ್ಸಾಕ್ಷನ್ ಮಾಡಿಸ್ಲಿಕ್ಕೆ ಹೋದ್ರೆ ಅಕೌಂಟ್ ಆಕ್ಟಿವ್ ಇರೋದಿಲ್ಲ, ಅದು ಡಿಆಕ್ಟಿವೇಟ್ ಆಗುತ್ತೆ. ಅದಕ್ಕಾಗಿ ಅಕೌಂಟ್ ಆಕ್ಟಿವ್ ಇರಬೇಕಾಗತ್ತೆ, ಅದನ್ನ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅವಾಗ ನೀವು ಈ ರೀತಿ ಅರ್ಜಿಯನ್ನ ಸಲ್ಲಿಸಿದ್ರಿ, ಕಂಪ್ಯೂಟರ್ನ ಮುಖಾಂತರ ನಿಮಗೆ ಅರ್ಜಿ ಸಲ್ಲಿಸಿ ನಿಮ್ಮ OTP ತೆಗೆದುಕೊಂಡು ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಅನ್ನ ಡೀಟೇಲ್ಸ್ ಹಾಕಿ ಈ ರೀತಿ ನಿಮಗೆ ಅರ್ಜಿಯನ್ನ ಸಲ್ಲಿಸ್ಕೊಟ್ಟಿದ್ರು. ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾರೆ, ಅವುಗಳನ್ನ ಒಂದು ಜಾಗದಲ್ಲಿ ಇಟ್ಕೊಳ್ತಾ ಹೋಗ್ತಾರೆ. ತದನಂತರ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ನಿಮ್ಮ ಮುಂದೆನೆ ಅರ್ಜಿ ಹಾಕಿ ಕೊಡೋದಿಲ್ಲ. ಇನ್ನು ಕೆಲವೊಂದಿಷ್ಟು ಕಡೆ ಅರ್ಜಿ ಹಾಕಿ ಕೊಡ್ತಾ ಇರಬಹುದು, ಆದ್ರೆ ಅದು ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಹುಡುಕಾಡಿದ್ರು ಸಹಿತ 10-20% ಜಿಲ್ಲೆಗಳಲ್ಲಿ ಮಾತ್ರ. ಇನ್ನು ಉಳಿದಂತಹ ಎಲ್ಲ ಜಿಲ್ಲೆಗಳಲ್ಲಿ ಬರೀ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಳೋದು, ಅದರ ಬಗ್ಗೆ ಪರಿಶೀಲನೆ ಆಮೇಲೆ ಮಾಡೋದು, ಈ ರೀತಿ ನಡೀತಾ ಇದೆ ಅಂತೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿಯಾಗಿ ಅರ್ಜಿ ತೆಗೆದುಕೊಳ್ತಾರೋ, ಸರಿಯಾಗಿ ಅರ್ಜಿ ತೆಗೆದುಕೊಳ್ತೇ ಇಲ್ಲೋ ಅದು ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗ ಡಾಕ್ಯುಮೆಂಟ್ಸ್ ಏನ ತೆಗೆದುಕೊಳ್ತಾರೆ, ಒಳಗಡೆ ಏನು ಮಾಡ್ತಾರೋ ಅನ್ನೋದು ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದೇ ತಾನಾಗಿನ ವೆರಿಫಿಕೇಶನ್ ಮಾಡಬೇಕು. ತದನಂತರ ಒಂದು ಲಿಸ್ಟ್ ಬಿಡುತ್ತೆ, ಇಂತಹ ಮಹಿಳೆಯರಿಗೆ ನಾವು ದುಡ್ಡು ಕೊಡ್ತಾ ಇದ್ವಿ, ಇಷ್ಟು ಲಕ್ಷ ಮಹಿಳೆಯರಿದ್ದಾರೆ, ಇಷ್ಟು ಲಕ್ಷ ಮಹಿಳೆಯರನ್ನ ನಾವು ತೆಗೆದಾಕಿದೀವಿ, ಈ ರೀತಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗುತ್ತೆ. ಅದನ್ನ ನಾವು ನಿಮ್ ಮುಂದೆ ತಲುಪಿಸ್ತೀವಿ. ಒಟ್ಟಾರೆಯಾಗಿ ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಾ ಅಂತ ನೀವು ತಿಳ್ಕೊಳ್ಬೇಕಂದ್ರೆ DBT ಆಪ್ ನ ಮುಖಾಂತರ ತಿಳ್ಕೊಳ್ಬಹುದು. ಇದು ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರಿಗೆ. ಮತ್ತು ಇನ್ 31ನೇ ಕಂತಿನ ಹಣ ಸರಿಯಾಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗತ್ತೆ ನೋಡಿ. ಆ ಸಂದರ್ಭದಲ್ಲಿ ಕೂಡ ನೀವು ಕ್ಲಾರಿಫಿಕೇಶನ್ ಪಡ್ಕೊಳ್ಬಹುದು. ದುಡ್ಡು ಜಮಾ ಆಗಿದ್ರೆ ನೀವು ಎಲಿಜಿಬಲ್ ಇದ್ರಿ, ನಿಮ್ಮ ಅರ್ಹತೆ ಸಬ್ಮಿಟ್ ಆಗಿದೆ, ನೀವು ಅರ್ಜಿನೂ ಕೂಡ ಕ್ಲಿಯರ್ ಆಗಿ ಅಪ್ರೂವಲ್ ಸಿಕ್ಕಿದೆ ಅಂತ ಅರ್ಥ ಆಗತ್ತೆ. ಒಂದು ವೇಳೆ ಅರ್ಜಿ ಸಬ್ಮಿಟ್ ಆಗ್ಲಿಲ್ಲ ಅಂದ್ರೆ, ಸರಿಯಾಗಿ ನಿಮಗೆ ದುಡ್ಡು ಬಂದಿಲ್ಲಪ್ಪ ಅಂದ್ರೆ, 31ನೇ ಕಂತಿನ ಹಣ ಬಿಡುಗಡೆ ಆಗಿ ಕ್ಲಿಯರ್ ಆಯ್ತು ಆದ್ರೂ ಸಹಿತ ದುಡ್ಡು ಬಂದಿಲ್ಲ ಅಂದ್ರೆ, ನೀವು ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಬಹುದಾಗಿರುತ್ತೆ. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಕೆಲವೇ ದಿವಸಗಳ ಮಾತ್ರ ಅವಕಾಶವಿದೆ. ಈಗಾಗಲೇ ಅರ್ಜಿ ಸಲ್ಲಿಸಿದಂತವರು ಕೂಡ ಆಯ್ತು. ಇನ್ನು ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ, ಬೇಗ ಬೇಗ ಅರ್ಜಿಯನ್ನ ಸಲ್ಲಿಸಿ. ನೀವು ಡಾಕ್ಯುಮೆಂಟ್ಸ್ ಅಷ್ಟೇ ಕೊಡುವುದಾಗಿದೆ, ಅದಕ್ಕಾಗಿ ನೀವು ಡಾಕ್ಯುಮೆಂಟ್ಸ್ ಅಷ್ಟನ್ನಾದ್ರೂ ಕೊಟ್ಟು ಬನ್ನಿ. ಅದನ್ನ ಸಪರೇಟ್ ಆಗಿ ಅವರು ವೆರಿಫಿಕೇಶನ್ ಮಾಡ್ತಾರೆ. ನೀವ್ ಎಲ್ಲಿದ್ದೀರಿ, ನಿಮ್ಮ ಡಾಕ್ಯುಮೆಂಟ್ಸ್ ಏನು, ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಾ, KYC ಆಗಿದೆಯಾ, ಇದ್ರ ಬಗ್ಗೆ ಎಲ್ಲ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಗೃಹಜ್ಯೋತಿ ಅರ್ಜಿ ಅಂದ್ರೆ ಯಾವ ರೀತಿಯಾಗಿ ಪ್ರಾರಂಭವಾಗತ್ತಂದ್ರೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮಲ್ಲಿ ವೆರಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಬಾಡಿಗೆ ಸಿಸ್ಟಮ್ಗಳು ಬೇರೆ ಇರ್ತವೆ. ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ನೀವು ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ಸಿರ್ತೀರಿ, ಅಥವಾ ಗೋಡಾವನ್ ಗಳನ್ನ ಮಾಡಿರ್ತೀರಿ, ಅದಕ್ ಮೀಟರ್ ಬೇರೆ, ಮತ್ತೆ ನಿಮ್ಮ ಮನೆ ಬಿಟ್ರ್ ಬೇರೆ. ಈ ರೀತಿ ಇದ್ದಾಗ ನಿಮಗೆ ಕರೆಂಟ್ ಬಿಲ್ ಫ್ರೀ ಕೊಡೋದಿಲ್ಲ. ಕೇವಲ ನಿಮ್ ಮನೆ ಇರಬೇಕು, ಆ ಒಂದು ಮನೆ ಆಗಿರಬೇಕು, ಆ ಒಂದು ಮನೆಗೆ ಮಾತ್ರ ಇಲ್ಲಿ ಫ್ರೀ ಆಗಿ ಕರೆಂಟ್ ಕೊಡ್ತಾರೆ. ಈ ರೀತಿ ನಿಮಗೆ ಸಪರೇಟ್ ಆಗಿ ವೆರಿಫಿಕೇಶನ್ ಆಗ್ತಾ ಇದೆ. ಅಂದ್ರೆ ಈ ಏರಿಯಾದಲ್ಲಿರ್ತಕ್ಕಂತಹ ಲೈಮನ್ಗಳು ಅವರು ತಾನಾಗಿನೇ ಬಂದು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮ ಮನೆಯ ಬಗ್ಗೆ ಪರಿಶೀಲಿಸಿ ಆವಾಗ ನಿಮ್ಮ ಅರ್ಜಿಯನ್ನ ತೆಗೆದುಕೊಳ್ತಾರೆ. ಆವಾಗ 200 ಯೂನಿಟ್ ನಿಮಗೆ ಫ್ರೀ ಕೊಡ್ತಾರೆ. ನೀವು ಹೋಗಿ ಅರ್ಜಿ ಸಲ್ಲಿಸಬಹುದು, ಆದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಂಪೂರ್ಣ ಡೀಟೇಲ್ಸ್ ಅವ್ರಿಗೆ ಗೊತ್ತಾಗೋದಿಲ್ಲ. ಬಾಡಿಗೆ ಸಿಸ್ಟಮ ಅಥವಾ ಸ್ವಂತ ಮನೆನ ಅಥವಾ ಬಾಡಿಗೆ ಮನೆ, ಈ ರೀತಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅವರೇ ಖುದ್ದಾಗಿ ಬಂದು ಅರ್ಜಿಯನ್ನ ಸಲ್ಲಿಸ್ತಾರಂತೆ. ಅದಕ್ಕಾಗಿ ನೀವು ವೇಟ್ ಮಾಡ್ಬೇಕು. ಈ ಕಡೆ ಗೃಹಲಕ್ಷ್ಮಿ ಇಲ್ಲಂತೂ ನೀವು ಅರ್ಜಿ ಸಲ್ಲಿಸಲೇಬೇಕು, ನೀವಾಗಿನೇ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆದಷ್ಟು ಬೇಗ ಹೋಗಿ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ
ಇವುಗಳನ್ನ ತೆಗೆದುಕೊಳ್ಳಿ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಅವರು ತದನಂತರ ಒಂದೊಂದಾಗಿ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರವೂ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಈ ವಾಸಸ್ಥಳ ಪ್ರಮಾಣ ಪತ್ರ ಕೇಳಿದ್ದೆ ಆದ್ರೆ ಸೊ ನಿಮ್ಮಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳಿದಾವೋ ಅದನ್ನ ಗೊತ್ತಾಗತ್ತೆ. ಯಾಕಂದ್ರೆ ಈಗ ಒಂದು ಮನೆಯಲ್ಲಿ 2 ಅಥವಾ 3 ರೇಷನ್ ಕಾರ್ಡ್ಗಳನ್ನ ಹೊಂದಿರುವಂತಹ ಕಾರಣಕ್ಕಾಗಿನೂ ಕೂಡ ಸರ್ಕಾರ ವೆರಿಫಿಕೇಶನ್ ಮಾಡ್ಲಿಕ್ಕೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಮತ್ತೊಂದು ಸಾರಿ ಅರ್ಜಿಯನ್ನ ಮಾಡ್ಬೇಕಾಗತ್ತೆ. ಅದಕ್ಕಾಗಿನೇ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು 2 ರೇಷನ್ ಕಾರ್ಡ್ ಅನ್ನ ಕಂಡು ಹಿಡಿಲಿಕ್ಕೆ. ಅಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ತೆಗೆದುಕೊಂಡು ಒಂದು ರೇಷನ್ ಕಾರ್ಡ್ ಇದ್ದಂತವ್ರು ಅರ್ಜಿ ಸಲ್ಲಿಸಿ ಹೋಗ್ತಾರೆ. ತದನಂತರ ಅದೇ ವಾಸಸ್ಥಳ ಪ್ರಮಾಣ ಪತ್ರ ತರಬೇಕು ನೀವು. ಯಾಕಂದ್ರೆ ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ. ಇದರ ಆಧಾರದ ಮೇಲೆ ಇನ್ನೊಬ್ಬರು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಬಂದಾರ ಅದನ್ನ ಸರಿಯಾಗಿ ತಿಳ್ಕೊಂಡು ಅದನ್ನ ವಾಸಸ್ಥಳ ಪ್ರಮಾಣ ಪತ್ರ ಈಗಾಗಲೇ ಆಲ್ರೆಡಿ ಫೆಚ್ ಆಗಿದೆ, ಈಗ ಮತ್ತೊಬ್ಬರು ತಂದಿದ್ದಾರೆ ಅಂತ ಕ್ಲಿಯರಿಟಿ ಪಡ್ಕೊಳ್ತಾರೆ. ಅದನ್ನ ಅರ್ಜಿ ಸಲ್ಲಿಸಿಕೊಡೋದಿಲ್ಲ. ಕೇವಲ ಮೊದಲು ತಂದಂತಹ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಆವಾಗ ಮಾತ್ರ ಅದೊಂದನ್ನ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಮತ್ತೊಂದು ರೇಷನ್ ಕಾರ್ಡ್ಗೆ ನೀವು ಫೆಚ್ ಮಾಡ್ಲಿಕ್ಕೆ ಹೋದಾಗ ಅದು ಅರ್ಜಿ ಆಗೋದಿಲ್ಲ. ಸೊ ಈ ರೀತಿ ವೆರಿಫಿಕೇಶನ್ ಅನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ. ಸೊ ಹೊಸದಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ಕಾರಣವೇ ಮೃತಪಟ್ಟಂತಹ ಮಹಿಳೆಯರಿಂದ, ಜೊತೆಗೆ ಈ ರೀತಿ 2 ರೇಷನ್ ಕಾರ್ಡ್ ಗಳನ್ನ ಹೊಂದಿರತಕ್ಕಂತಹ ಮಹಿಳೆಯರಿಂದಾಗಿ. ಯಾಕಂದ್ರೆ ಮೃತಪಟ್ಟವರು ಲಕ್ಷಾಂತರ ಫಲಾನುಭವಿಗಳಿದ್ದಾರೆ, ಆದ್ರೂ ಸಹಿತ ಅವರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇತ್ತು. 100 ಕೋಟಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇತ್ತು. ಮೊದಲೇ ಸರ್ಕಾರ ಒಂದೊಂದು ಕಂತುಗಳನ್ನ ಬಿಡುಗಡೆ ಮಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದೆ. 2500 ಕೋಟಿ ಪ್ರತಿಯೊಂದು ಕಂತಿನಲ್ಲಿ ವೆಚ್ಚವಾಗ್ತಾ ಇದೆ. ಸಾಕಷ್ಟು ಸಾಲ ಮಾಡ್ಕೊಂಡಿದೆ. ಬೆಲೆಗಳ ಏರಿಕೆ ಇಂಥದ್ರಲ್ಲಿ ಎಲಿಜಿಬಲ್ ಇಲ್ಲದಂತವರಿಗೆ ದುಡ್ಡು ಕೊಟ್ಟು ಉಪಯೋಗವೇನು? ಮೃತಪಟ್ಟಂತವರ ಅಕೌಂಟ್ಗಳಿಗೆ ಹಾಕಿ ಉಪಯೋಗವೇನು? ಸೊ ಎಲಿಜಿಬಲ್ ಇದ್ದಂತವರಿಗೆ ದುಡ್ಡು ಕೊಡ್ಬೇಕಲ್ವಾ? ಇನ್ನು ಮೃತಪಟ್ಟವರು ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ಬೇಕಂದ್ರೆ ನಿಮ್ಮ ಮನೆಯವರು ಯಾರಾದ್ರೂ ಏನ್ ಮಾಡ್ಬೇಕು, ನೀವು ನಿಮ್ಮ ಒಂದು ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಗಳ ಹೆಸರನ್ನ ಆ ಒಂದು ಮುಖ್ಯಸ್ಥಿಗೆ ಸ್ಥಾನದಲ್ಲಿ ಸೇರ್ಪಡೆ ಮಾಡಬೇಕು. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಕೊಂಚ ಬದಲಾವಣೆಯನ್ನ ಮಾಡ್ಬೇಕಾಗತ್ತೆ. ಆ ಒಂದು ಮುಖ್ಯಸ್ಥೆಯ ಸ್ಥಾನದಲ್ಲಿ ಮತ್ತೊಬ್ಬ ಹೆಣ್ಣು ಮಗಳ ಹೆಸರನ್ನ ಸೇರ್ಪಡೆ ಮಾಡಿ ನಿಮ್ಮ ಖಾತೆಗಳಿಗೆ, ಅಂದ್ರೆ ಆ ಹೆಸರನ್ನ ಸೇರ್ಪಡೆ ಯಾರ್ದು ಮಾಡಿಸಿರ್ತೀರಿ ಅವರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಹೋಗುತ್ತೆ. ಈ ರೀತಿ ನಿಮ್ಗೆ 2,000 ಬೇಕೇ ಅಂದ್ರೆ ಈ ರೀತಿ ಪಡ್ಕೊಳ್ಬಹುದು. ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇರುತ್ತೆ, ಆದ್ರೆ ಮುಖ್ಯಸ್ಥೆಗೆ ದುಡ್ಡು ಹೋಗೋದಿಲ್ಲ. ಮುಖ್ಯಸ್ಥೆ ಹೆಸರಿನಲ್ಲಿ ಇನ್ಮೇಲಿಂದ ರೇಷನ್ ಬರೋದಿಲ್ಲ. ಅಲ್ಲಿ ನೀವು ಯಾರಾದ್ರೂ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ರೇಷನ್ ಸಿಗತ್ತೆ, ಜೊತೆಗೆ ಗೃಹಲಕ್ಷ್ಮಿ ದುಡ್ಡು ಸಿಗತ್ತೆ. ಈ ರೀತಿ ಮಾಡ್ಕೊಂಡು ನೀವು ದುಡ್ಡನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಅವಕಾಶ ಮಾತ್ರವಿದೆ. ಪ್ರತಿಯೊಬ್ಬ ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಿ. ಸೊ ಅರ್ಜಿ ಸಲ್ಲಿಸಬೇಕಾಗಿದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಎಲ್ಲಿ ಹೋಗಿ ಸಲ್ಲಿಸಬೇಕು ಆಲ್ರೆಡಿ ನಿಮಗೆ ಹೇಳಿದೀನಿ ಕೂಡ, ಗೊತ್ತಿದೆವು ಕೂಡ. ಸೊ ಇನ್ನು ಏನೇ ಪ್ರಶ್ನೆಗಳಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮಾಡಬಹುದು. ಜೊತೆಗೆ 31ನೇ ಕಂತಿನ ನಾವು ಕೂಡ ಬಿಡುಗಡೆ ಆಗ್ತಾ ಇದೆ, ಅದು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ, ಈ 31ನೇ ಕಂತಿನ ಆದ್ರೂ ಸದ್ಯಕ್ಕೆ ಸ್ಟಾರ್ಟ್ ಆಗ್ಲಿ ಅಂತ. 2,000 ಎಷ್ಟು ಹೆಲ್ಪ್ ಆಗತ್ತೆ ಅಂತ ಖಂಡಿತವಾಗ್ಲು ಇದು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಸೊ ಬೇಗ ಬೇಗ ಅರ್ಜಿ ಸಲ್ಲಿಸಿದವರು ಅರ್ಜಿಯನ್ನ ಸಬ್ಮಿಟ್ ಮಾಡಿ, ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ದುಡ್ಡು ಜಮಾ ಆಗುತ್ತೆ. ಓಕೆ, ಸೊ ಆದಷ್ಟು ಈ ಇನ್ಫಾರ್ಮೇಶನ್ ಅನ್ನ ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಮುಟ್ಬೇಕು. ಆ ರೀತಿಯಾಗಿ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.